ಹಾಯ್, ಎಲ್ಲರೂ ಹೇಗಿದ್ದೀರಾ? ಆಶಾ ಚಾನಲ್ಗೆ ವೆಲ್ಕಮ್. ಇವಾಗ ಶ್ರಾವಣ ಮುಗೀತು, ಗಣೇಶ ಹಬ್ಬ ಮುಗೀತು. ಗಣೇಶ ಹಬ್ಬ ಮುಗ್ದಿದ್ದಾದಮೇಲೆ ನೆಕ್ಸ್ಟ್ ಏನು ಎಲ್ಲರೂ ನಾನ್ ವೆಜ್ ಕೇಳ್ತಾರೆ. ಅದಕ್ಕೆ ನನ್ನ ಸ್ಟೈಲಲ್ಲಿ ಫಸ್ಟ್ ಟೈಮ್ ನಾನು ನಾನ್ ವೆಜ್ ಮಾಡ್ತಾಯಿದ್ದೀನಿ, ಬಿರಿಯಾನಿ. ಹೆಂಗೆ ಅಂತ ನೋಡ್ಕೊಂಬಿಡ್ರಿ. ಏನೇನು ಹಾಕ್ತೀನಿ ಅಂದರೆ ಏಲಕ್ಕಿ, ಅದು ಬಿಡಿಸ್ಕೊಂಡು ಹಾಕಿದ್ರೆ ಅದ್ರ ಘಮ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಏಲಕ್ಕಿ, ಲವಂಗ, ಮೆಣಸು, ಮತ್ತು ಕಸ್ತೂರಿ ಮೆಥಿ, ಮರಾಠಿ ಮೊಗ್ಗು, ಪಲಾವ್ ಎಲೆ, ನಿಂಬೆಹಣ್ಣು, ಮೆಣಸು ಇದ್ರ ಜೊತೆ ಹಾಕ್ಕೊಂಡಿದ್ದೀನಿ, ಸೋಂಪು ಮತ್ತು ಮೊಸರು, ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ, ಪುದೀನ ಎರಡು ಮಿಕ್ಸ್ ಮಾಡಿದ್ದೀನಿ. ಮತ್ತು ಟೊಮೆಟೊ, ಅರ್ಧ kg ಚಿಕನ್ನು, ಮತ್ತು ಕ್ಯಾಪ್ಸಿಕಮ್ಮು, ಈರುಳ್ಳಿ ಇಷ್ಟೂ ಹಾಕ್ಕೊಬೇಕು. ಇವಾಗ ಹೆಂಗೆ ಮಾಡೋದು ಅಂತ ರೆಡಿ ಮಾಡ್ತೀನಿ. ಫಸ್ಟು ಸ್ಟವ್ ಹಚ್ಬಿಡೋಣ. ಓಕೆ, ರೆಡಿ. ಫಸ್ಟು ಎಣ್ಣೆ ಹಾಕ್ಕೊಂಬಿಡೋಣ. ಎಣ್ಣೆ ಆಯಿತು. ಎಣ್ಣೆ ಸ್ವಲ್ಪ ಕಾಯಲಿ. ಚೆನ್ನಾಗಿರುತ್ತೆ. ಎಲ್ಲ ಒಂದೇ ಸರಿ ಬೇಂದ್ರೆ ಅದ್ರದ್ದು ಘಮನೂ ಚೆನ್ನಾಗಿ ಬರುತ್ತೆ. ಒಂದೊಂದು ಸರಿ ಆದರೆ ಆಗೋದಿಲ್ಲ. ಇವಾಗ ಸ್ವಲ್ಪ ತಿರುಗಿಸ್ಕೊಳ್ಳೋಣ. ಅದು ಏಲಕ್ಕಿ ನೋಡಿ ಬಿಡಿಸಿರೋದ್ರಿಂದ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ. ಕಸ್ತೂರಿ ಮೆಥಿದು ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ. ಮತ್ತೆ ಒಬ್ಬೊಬ್ರು ಚಕ್ಕೆ ಹಂಗಂಗೆ ಹಾಕ್ಬಿಡ್ತಾರೆ. ಅದನ್ನ ಚೆನ್ನಾಗಿ ಬಿಡಿಸಾಕಿದ್ರೆ ಎಲ್ಲ ಕಡೆನೂ ಸ್ಪ್ರೆಡ್ ಆಗಿ ಫ್ಲೇವರ್ ಚೆನ್ನಾಗಿ ಬರುತ್ತೆ. ನಾನು ಸ್ವಲ್ಪ ಕುಳ್ಳ ಇರೋದ್ರಿಂದ ಎತ್ತಿ ನೋಡ್ತಾ ಇದ್ದೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೋಡಿ ಜಾಸ್ತಿ ತಗೊಂಡಿದ್ದೀನಿ ನಾನು. 2 ಸ್ಪೂನ್ ಹಾಕ್ತೀನಿ. ಜಾಸ್ತಿ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನೀವೇನು ಹಾಕಿಲ್ಲ ಅಂದ್ರೇನು ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪಲಾವ್ ಐಟಮ್ಸ್ ಹಾಕಿದ್ರೆ ಸಾಕು, ಚೆನ್ನಾಗಿರುತ್ತೆ. 3 ಸ್ಪೂನೇ ಹಾಕ್ಬಿಟ್ಟೆ ನಾನು. ಮತ್ತು ಗ್ರೀನ್ ಚಿಲ್ಲಿ ಅದ್ರ ಜೊತೆ. ಇದು ಲೈಟಾಗಿ ಗೋಲ್ಡನ್ ಬ್ರೌನ್ ಆದಮೇಲೆ ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ. ಇವಾಗ ತಳ ಹಿಡಿತಾ ಇದೆ. ಇವಾಗ ಫಸ್ಟು ಈರುಳ್ಳಿ ಹಾಕಬಾರ್ದು, ಕ್ಯಾಪ್ಸಿಕಮ್ ಹಾಕೊಳ್ಳೋಣ. ಅದು ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಕ್ಯಾಪ್ಸಿಕಮ್ ಹಾಕಿ. ಯಾರೂ ಹಾಕೋದಿಲ್ಲ ಕ್ಯಾಪ್ಸಿಕಮ್ಮು. ಇದು ನನ್ನ ಸ್ಟೈಲ್ ಅಂತ ನಾನು ಮಾಡ್ತಾಯಿದ್ದೀನಿ. ಕ್ಯಾಪ್ಸಿಕಮ್ಮು ಚೆನ್ನಾಗಿರುತ್ತೆ. ಇದೊಂಚೂರು ಬಾಡಿದ್ಮೇಲೆ ಕ್ಯಾಪ್ಸಿಕಮ್ಮು, ಆಮೇಲೆ ಈರುಳ್ಳಿ ಹಾಕೋಣ. ಇವಾಗ ಈರುಳ್ಳಿ ಹಾಕೋಣ. ನಾನು ಅರ್ಧ kg ಚಿಕನ್ಗೆ 4 ಈರುಳ್ಳಿ ತೊಗೊಂಡಿದ್ದೀನಿ. ನಿಮ್ಮ ಇಷ್ಟ, ನಿಮ್ಮ ಫ್ಲೇವರು. ಮತ್ತು ಚಿಲ್ಲಿನೂ ಅಷ್ಟೇ. ಚಿಲ್ಲಿ ಜಾಸ್ತಿ ಬೇಕು ಅಂತ ಅಂದವರು ಬೇಕಾದರೆ ಜಾಸ್ತಿ ಹಾಕ್ಕೊಬೋದು, ಇಲ್ಲ ಅಂತಂದರೆ ಕಡಿಮೆ ಹಾಕ್ಕೊಬೋದು. ಮಕ್ಕಳು ತಿಂತಾರೆ. ನಾನು ಅದಕ್ಕೆ 4 ಚಿಲ್ಲಿ ಹಾಕಿದ್ದೀನಿ. ನಿಮ್ಗೆ ಸ್ಪೈಸಿ ಬೇಕಂದರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸ್ಮೆಲ್ ಚೆನ್ನಾಗಿದೆ. ಸ್ವಲ್ಪ ಇದು ಬಾಡಲಿ. ನೆಕ್ಸ್ಟು ಟೊಮೆಟೊ ಹಾಕೋಣ. ಇದು ಈರುಳ್ಳಿ ಗೋಲ್ಡನ್ ಬ್ರೌನ್ ಆದಮೇಲೆ ಚಿಕನ್ ಹಾಕ್ಕೊಳ್ಳೋಣ. 1/2 ಕಿಲೋ ಚಿಕನ್ನು. ಆಮೇಲೆ ಮಿಕ್ಸ್ ಮಾಡೋಣ. ಆಮೇಲೆ ಉಪ್ಪು. ನಾನು ಉಪ್ಪು ತೋರ್ಸೋದು ಮರ್ತೋಗ್ಬಿಟ್ಟೆ, ಬೈಕೊಂಬೇಡ್ರಿ. ಯಾಕಂದರೆ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಯಾವಾಗೂ ರೀಲ್ಸ್ ಮಾಡ್ತಾಯಿದ್ದೆ, ಇವಾಗ ಅಡುಗೆ ಮಾಡೋದು ಫಸ್ಟ್ ಟೈಮ್ ತೋರಿಸ್ತಾ ಇದ್ದೀನಿ. ಬೈಕೊಂಬೇಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡ್ರಿ. ನಿಮ್ಮ ಟೇಸ್ಟ್. ನೀವು ಉಪ್ಪು ಜಾಸ್ತಿ ತಿನ್ನೋಂಗಿದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ತಿನ್ನೋಂಗಿದ್ರೆ ಕಡಿಮೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊತಾ ಇದ್ದೀನಿ. ರೈಸ್ಗೆ ಇನ್ನೊಂದ್ಸರಿ, ರೈಸ್ ಹಾಕಿದಾಗ ಇನ್ನೊಂದ್ಸರಿ ಹಾಕ್ತೀನಿ. ಜಸ್ಟ್ ಇವಾಗ ಚಿಕನ್ ಬೇಯೋದಕ್ಕಂತ ಮಾತ್ರ ಹಾಕ್ತಾಯಿದ್ದೀನಿ. ಸ್ವಲ್ಪ ಚಿಕನ್ ಎಲ್ಲ ಬೇಯಲಿ. ಟೊಮೆಟೊ ಹಾಕೋಣ ನೆಕ್ಸ್ಟ್. ಇವಾಗ ನೋಡ್ರಿ, ಇದು ಸ್ವಲ್ಪ ಒಂದು ಲೆವೆಲ್ ಚಿಕನ್ ಬೆಂದಿದೆ. ಎಣ್ಣೆ ಎಲ್ಲ ಬಿಡ್ತಾ ಇದೆ. ಇವಾಗ ಚೆನ್ನಾಗಿದೆ, ಸ್ಮೆಲ್ಲು ಚೆನ್ನಾಗಿ ಬರ್ತೈತೆ. ಇವಾಗ ಟೊಮೆಟೊ ಹಾಕೋಣ. ನಾನು ಟೊಮೆಟೊ ಯಾಕೆ ಫಸ್ಟ್ ಹಾಕಲಿಲ್ಲ ಅಂದರೆ, ಟೊಮೆಟೊ ಫಸ್ಟ್ ಹಾಕಿದ್ರೆ ಚಿಕನ್ನು ಬೇಗನೆ ಬೇಯೋದಿಲ್ಲ. ಇವಾಗ ಒಂದು ಲೆವೆಲ್ಗೆ ಚಿಕನ್ ಬೆಂದಿದೆ. ಇವಾಗ ಟೊಮೆಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಟ್ರೆ ಟೊಮೆಟೊನೂ ಬೆಂದ್ಕೊಳ್ಳುತ್ತೆ. ಟೊಮೆಟೊ ಫಸ್ಟ್ ಹಾಕಿದ್ರೆ ಚಿಕನ್ ಬೇಯೋದಿಲ್ಲ, ಬೇಗನೆ ಬೇಯುತ್ತೆ, ಆದರೆ ಬೇಗನೆ ಬೇಯೋದಿಲ್ಲ. ಇವಾಗ ಇದೊಂದು ಸ್ವಲ್ಪ ಹೊತ್ತು ಓಕೆ ಮುಚ್ಚಿಡೋಣ ಸ್ವಲ್ಪ ಹೊತ್ತು. ಟೊಮೆಟೊ ಎಲ್ಲ ಬೇಯಲಿ. ಇವಾಗ ಅಕ್ಕಿ ತೊಳ್ಕೊಂಡಿದ್ದೀನಿ. ಮೊದಲೇ ತೊಳೆದಿಟ್ಕೊಂಡಿದ್ದೆ, ಇವಾಗ ಹಾಕ್ತಾ ಇದ್ದೀನಿ ನಾನು.
ಅಕ್ಕಿ ಹಾಕಿದಾದ್ಮೇಲೆ ನೀರು ಮೊದಲೇ ಅಳ್ತಾ ಇಟ್ಕೊಂಡು ಸ್ವಲ್ಪ ಹೊತ್ತು 1-2 ನಿಮಿಷ ಇದು ನೀರು ಹಾಕೋದು ಬೇಡ ಅಕ್ಕಿಗೆ, ಅದೇ ಥರ ಬಾಡಿಸ್ಕೊಳ್ಳೋಣ. ಒಂದು 2 ಮಿನಿಟ್ಸ್ ಆದಮೇಲೆ ಇದಕ್ಕೆ ಹಾಕಬೇಕು, ಯಾಕಂದರೆ ಮಸಾಲೆ ಎಲ್ಲ ಅಕ್ಕಿಗೆ ಚೆನ್ನಾಗಿ ಹಿಡಿಯುತ್ತೆ. ಅದಕ್ಕೋಸ್ಕರ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಡೋಣ ಒಂದು ಸ್ವಲ್ಪ ಹೊತ್ತು, ಎಲ್ಲ ಮಸಾಲೆ ಹಿಡೀಲಿ. ಆಮೇಲೆ ಇದಕ್ಕೆ ನೀರು ಹಾಕ್ಬಿಟ್ಟು ಕುಕ್ಕರ್ದು ವಿಜಿಲ್ ಹಾಕಿದ್ರೆ ಮುಗೀತು. ಇವಾಗ ನೀರು ಹಾಕೋಣ. ಎಷ್ಟು ಅಕ್ಕಿ ತೊಗೊತಿರೋ 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 2 ಗ್ಲಾಸ್ ನೀರು ಹಾಕಬೇಕು. ನಾನು 3 ಗ್ಲಾಸ್ ತೊಗೊಂಡಿದ್ದೀನಿ, ಅದಕ್ಕೆ 3 ಗ್ಲಾಸ್ ಹಾಕಿದೆ. ನೆಕ್ಸ್ಟು ಹಂಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಎರಡೂ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ಉಪ್ಪೊಂಚೂರು ಸಾಲದು. ಆಗಲೇ ಹೇಳಿದ್ನಲ್ಲ ನಾನು ಬರೀ ಚಿಕನ್ಗೆ ಮಾತ್ರ ನಾನು ಉಪ್ಪು ಹಾಕಿದ್ದು, ರೈಸ್ಗೆ ಇವಾಗ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಕರ್ಡ್ ಹಾಕೋಣ. ನಾಲ್ಕು ಸ್ಪೂನ್ ಮೊಸರು. ನೆಕ್ಸ್ಟು ನಿಂಬೆಹಣ್ಣು, ಅರ್ಧ ನಿಂಬೆಹಣ್ಣು. ಬೀಜ ತೆಗ್ದುಬಿಡ್ತೀನಿ, ಆಮೇಲೆ ನಮ್ಮ ಮಕ್ಳಿಗೆ ಸಿಕ್ಕಿದ್ರೆ ಅಷ್ಟೇ ತಿನ್ನೋದೇ ಬಿಟ್ಬಿಡ್ತಾರೆ. ನಂಗೆ ಅದು ಸಿಕ್ತು ಇದು ಸಿಕ್ತು, ಮೂಳೆ ಸಿಕ್ಕರೆ ಪರವಾಗಿಲ್ಲ, ನಿಂಬೆಹಣ್ಣು ಬೀಜ ಸಿಕ್ಕಿದ್ರೆ ಆಗಲ್ಲ ನನ್ನ ಚಿಕ್ಕ ಮಗಳಿಗೆ. ಇವಾಗ ಇದನ್ನು ಮುಚ್ಚಿಟ್ಬಿಡೋಣ ಅಷ್ಟೇ, ಮುಗೀತು. 2 ವಿಷಲ್ ಬಂದರೆ ಮುಗೀತು. ಇವಾಗ ನಮ್ಮ ಯಜಮಾನ್ರು ಒಂದು ರೆಸಿಪಿ ಮಾಡ್ತಾ ಇದ್ದಾರೆ, ಚಿಲ್ಲಿ ಚಿಕನ್ನು. ನಂದು ಬಿರಿಯಾನಿ ನೋಡ್ರಿ, ಕುಕ್ಕರ್ ವಿಷಲ್ ಹಾಕಿದ್ದೀನಿ. ಅದು 2 ವಿಷಲ್ ಬರೋಷ್ಟರಲ್ಲಿ ನೋಡಿ ಇವರು ರೆಸಿಪಿ ಮಾಡ್ತೀನಿ ಅಂತ ಇದ್ದಾರೆ. ಏನೇನು ಹಾಕ್ತಾರೆ ನೋಡೋಣ. ಏನದು ಸಾಸಿವೆ. ಓಕೆ, ಫಸ್ಟ್ ಎಣ್ಣೆ ಹಾಕ್ಕೊಬೇಕು, ಮತ್ತು ಸಾಸಿವೆ. ನನಗೂ ಗೊತ್ತಿಲ್ಲ ಇದು ಹೆಂಗೆ ಮಾಡೋದಂತ, ಅವ್ರು ಮಾಡ್ತಾ ಇದ್ದಾರೆ. ಸಾಸಿವೆ ಹಾಕಿದಾದ್ಮೇಲೆ ನೆಕ್ಸ್ಟ್ ಏನು ಹಾಕ್ತೀಯಾ? ಕರ್ಬೇವಿನ ಸೊಪ್ಪು. ನಾನೆಲ್ಲ ಫಸ್ಟೇ ರೆಡಿ ಮಾಡ್ಕೊಂಡಿದ್ದೆ, ನಮ್ಮ ಯಜಮಾನ್ರು ಅವಾಗ ತಂದು ಹಾಕ್ತಾಯಿದ್ವಿ. ಕರ್ಬೇವಿನ ಸೊಪ್ಪು ಫ್ರೆಶ್ ಆಗಿದೆ, ಊರಿಂದ ತೊಗೊಂಬಂದ್ವಿ. ನೋಡ್ರಿ ಎಷ್ಟು ಫ್ರೆಶ್ ಆಗಿದೆ. ಓಕೆ, ಕರ್ಬೇವಿನ ಸೊಪ್ಪು. ನೆಕ್ಸ್ಟ್ ಏನದು? ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಹಸಿಮೆಣಸಿನ್ಕಾಯಿ, ಗ್ರೀನ್ ಚಿಲ್ಲಿ ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡಿರೋದು. ಹಾಕಿ ಅದು ಹಾಕಿದ್ಮೇಲೆ ಚೆನ್ನಾಗಿ ರೋಸ್ಟ್ ಆಗಬೇಕಂತೆ. ರೋಸ್ಟ್ ಆದಮೇಲೆ ರೋಸ್ಟ್ ಆಗೋವರೆಗೂ ವೆಯ್ಟ್ ಮಾಡಿ. ಇವಾಗ ನೋಡಿರಿ ಸ್ವಲ್ಪ ಡ್ರೈ ಆಗಿದೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದಾರೆ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಕರ್ಬೇವಿನ ಸೊಪ್ಪು ಘಮ ಚೆನ್ನಾಗಿ ಬರ್ತಾ ಇದೆಯಾ? ಚೆನ್ನಾಗಿ ಬರ್ತಾ ಇದೆ. ಓಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ ಡ್ರೈ ಆದಮೇಲೆ ಉಪ್ಪು ಒಂದು ಸ್ವಲ್ಪ. ಉಪ್ಪು ಮತ್ತು ಹಳದಿ ಪೌಡರ್. ಹಳದಿ ಪೌಡರು ಎರಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಚಿಕನ್ ಹಾಕ್ತಾ ಇದ್ದಾರೆ, ಹಾಕ್ರಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಡಬೇಕು. ಅದರಲ್ಲಿ ನೀರೆಲ್ಲ ಬಿಟ್ಕೊಳ್ಳುತ್ತೆ, ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ. ಆಹಾ, ಕೂಲ್ ಡ್ರಿಂಕ್ಸ್ ನಂಚ್ಕೊಂಡು ತಿಂತಾಯಿದ್ರೆ ಚೆನ್ನಾಗಿರುತ್ತೆ. ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಟ್ರೆ ಕ್ಲೀನಾಗಿ, ನೀರೇನು ಹಾಕೋದು ಬೇಡ, ನೀರು ಹಾಕಬಾರ್ದು. ಹಂಗೆ ಕ್ಲೀನಾಗಿ ಒಂಥರ ಡ್ರೈ ಪೆಪ್ಪರ್ ಚಿಕನ್ ಥರ ಮಾಡ್ಕೊಬೇಕು, ಚೆನ್ನಾಗಿರುತ್ತೆ. ಈಗ ಮುಚ್ಚಿಟ್ಬಿಡ್ತೀವಿ, ಅದೆಲ್ಲ ಬೇಯೋವರೆಗೂ ನೀರೆಲ್ಲ ಬಿಡಬೇಕು. ಎಣ್ಣೆ ಬಿಟ್ಕೊಂಡು ಮುಗ್ದಿದೆ ಇದು. ಸ್ವಲ್ಪ ಸ್ಪೈಸಿ ಅಂತ ಅನಿಸುತ್ತೆ ಇದು, ಚೆನ್ನಾಗಿದೆ. ಮಿಕ್ಸ್ ಮಾಡಿ ಒಂದು ಸ್ವಲ್ಪ. ಚೆನ್ನಾಗಿದೆ ನೋಡಿ, ಸಿಂಪಲ್ಲಾಗಿ ಮಾಡಿಬಿಟ್ರು
ಆದರೆ ಟೇಸ್ಟನ್ನು ಚೆನ್ನಾಗಿರುತ್ತೋ ಇಲ್ಲ ಗೊತ್ತಿಲ್ಲ. ನಮ್ಮ ಹುಡುಗರು ಬಂದರು ಅಂದ್ಕೊತೀನಿ. ಇದು ವಿಷಲ್ ಆಯಿತು. ಇದನ್ನು ತೆಗೆದ್ಬಿಟ್ಟು ಒಂದು ಸ್ವಲ್ಪ ತುಪ್ಪ, ಇವಾಗ ಒಂದು ಸ್ವಲ್ಪ ತುಪ್ಪ ಹಾಕೋಣ. 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ಹುಡುಗರು ಕರೆಕ್ಟ್ ಟೈಮ್ ಬಂದರು ಅಂದ್ಕೊತೀನಿ. ಮಿಕ್ಸ್ ಮಾಡಿಬಿಟ್ಟು ಹೋಗೋಣ. ಮಿಕ್ಸ್ ಮಾಡಿಬಿಟ್ಟು ಇವಾಗ ಕುಕ್ಕರ್ 2 ವಿಷಲ್ ಬರೋಷ್ಟರಲ್ಲಿ ನೋಡ್ರಿ ಮೊಸರು ಗೊಜ್ಜು ಕೂಡ ರೆಡಿ ಮಾಡ್ಕೊಂಬಿಟ್ಟೆ. ಹಾಗೆ ಮಿಕ್ಸ್ ಮಾಡಿ ನಾನು ಏನೂ ಹಾಕಿಲ್ಲ ನೋಡ್ರಿ. ಕಲರ್ ಏನು ಮಿಕ್ಸ್ ಮಾಡಿಲ್ಲ. ಕಲರ್ ಇಲ್ಲ, ಎಂಥದ್ದು ಇಲ್ಲ. ಶುಂಠಿ ಬೆಳ್ಳುಳ್ಳಿನೇ ಎಲ್ಲ ಮನೆಯಿಂದನೇ ಹಾಕಿರೋದು. ನೀವು ನ್ಯಾಚುರಲ್ ಆಗಿ ಮಾಡಿದ್ರೆ ಟೇಸ್ಟೂ ಚೆನ್ನಾಗಿರುತ್ತೆ. ನಿಮ್ಗೆ ನೋಡೋಕೆ ಚೆನ್ನಾಗಿರ್ಬೇಕೋ ಇಲ್ಲಾಂದರೆ ತಿನ್ನೋಕೆ ಚೆನ್ನಾಗಿರ್ಬೇಕೋ ನನಗೆ ಗೊತ್ತಿಲ್ಲ. ಎಲ್ಲರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಂಗಡಿಯಿಂದ ತಂದಾಕ್ತಾರೆ, ಕಲರ್ ಮಿಕ್ಸ್ ಮಾಡ್ತಾರೆ. ನಾನು ಏನೂ ಮಾಡಿಲ್ಲ, ಎಲ್ಲ ಮನೇಲಿರೋದೇ ಹಾಕಿ ಮಾಡಿದ್ದೀನಿ. ಚೆನ್ನಾಗಿದೆ. ಆದರೆ ತುಪ್ಪ ಒಂದೇ ಹೊರಗಡೆಯಿಂದ. ತುಪ್ಪ ಎಲ್ಲ ಯಾರು ಮನೇಲಿ ಮಾಡ್ತಾರೆ. ಚೆನ್ನಾಗಿದೆ ಗಮಗಮ ಅಂತ. ಈರುಳ್ಳಿ ಈಗ ತಟ್ಟೆಗೆ ಬಡಿಸ್ಕೊಂಬಿಡೋಣ. ಹುಡುಗರು ಬಂದರು ಅನಿಸುತ್ತೆ. ಇದು ರೆಡಿ ಆಯಿತು. ಓಕೆ, ರೆಡಿ ಟು ಇಟ್ ಅದು ಆಯಿತು. ಕರೆಕ್ಟ್ ಟೈಮ್ ಬಂದರು ನಮ್ಮ ಹುಡುಗರು. ನೋಡ್ರಿ, ಇನ್ನು ಬಟ್ಟೆ ಬಿಚ್ಚಿದ್ದೀರಾ? ಶೂಸ್ ಮಾತ್ರ ಬಿಚ್ಚಿಬಿಟ್ಟು ಬಟ್ಟೆ. ಫೋನ್ ಎತ್ತಿಡು ಬಂದು ತಿನ್ಬನ್ರಿ ಬೇಗನೆ ಬಂದು. ಚಿಲ್ಲಿ ಚಿಕನ್ ಹಾಕ್ರಿ. ಈರುಳ್ಳಿನ ಕೊಯ್ದಿದ್ದೀನಿ. ನನ್ನ ಮಕ್ಳಿಗೆ ಸೌತೆಕಾಯಿ ಇಷ್ಟ ಆಗಲ್ಲ, ಅದಕ್ಕೆ ನಾನು ಸೌತೆಕಾಯಿ ಕೊಯ್ದಿಲ್ಲ. ಮೊಸರು ಬಜ್ಜಿ. ಚಿನ್ನು ತಗೋ. ಮನ ತಿನ್ನೋಗು. ಹೆಂಗಿದೆ ಚಿನಿ? ಯಾವ ಟೇಸ್ಟ್ ಚೆನ್ನಾಗಿದೆ ಅಂತೇಳು. ಕೆಳಗಡೆ ಕೂತ್ಕೋ, ಚೆಲ್ಬೇಡ. ಯಾವ ಚೆನ್ನಾಗಿದೆ ಟೇಸ್ಟ್? ಓಪನ್ ಮಾಡಿ ಅಂತೆ. ಫಸ್ಟ್ ಟೇಸ್ಟ್ ನೋಡ್ಬಿಡು. ಸ್ಪೈಸಿ ಆಗಿದೆಯಲ್ಲ. ಮತ್ತೆ ಬಿರಿಯಾನಿ ಒಂಚೂರು ತಿನ್ನೋಡು. ನಿಂಗೆ ಜಾಸ್ತಿ ಖಾರ ಇಷ್ಟ ಆಗಲ್ಲ ಅಂತ ಅಂದ್ಬಿಟ್ಟು ಖಾರ ಹಾಕಿಲ್ಲ ನಾನು. ಇವಾಗ ಯಾವ್ದು ಚೆನ್ನಾಗಿದೆ? ಅದಾ ಪಪ್ಪ ಒಂದು ರೆಸಿಪಿ ಮಾಡಿದ್ದು, ನಾನೊಂದು ರೆಸಿಪಿ ಮಾಡಿದ್ದು. ಯಾವ್ದು ಚೆನ್ನಾಗಿದೆ? ನೀನು ಫಸ್ಟ್ ಯಾವ್ದು ಚೆನ್ನಾಗಿದೆ ಅಂದರೆ ನಾನು ಅದು ಹೇಳ್ತೀನಿ. ಯಾವ್ದು ಚೆನ್ನಾಗಿದೆ? ಬಿರಿಯಾನಿ ಚೆನ್ನಾಗಿದೆಯಾ? ಇದು ಚಿಕನ್ ಗ್ರೇವಿ ಚೆನ್ನಾಗಿದೆ? ಚಿಲ್ಲಿ ಚಿಕನ್ ಬಿರಿಯಾನಿ ಚೆನ್ನಾಗೈತಾ? ನಾನೇ ಮಾಡಿದ್ದು ಬಿರಿಯಾನಿ. ಚಿಲ್ಲಿ ಚಿಕನ್ನು ಚೆನ್ನಾಗಿದೆ. ಟೇಸ್ಟ್ ನೋಡ್ಬಿಡ್ತೀನಿ ನಾನೊಂದು. ಚೆನ್ನಾಗಿದೆ, ಬೆಂದಿದೆ ಕ್ಲೀನಾಗಿ. ನೋಡ್ರಿ, ಕೈಯಲ್ಲೇ ಮುರಿಬೋದು. ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಚಿಕನು. ಓಕೆ, ನಿಮ್ಗೆ ಇಷ್ಟ ಆದರೆ ನೀವು ಟ್ರೈ ಮಾಡಿ. ಫಸ್ಟ್ ಟೈಮ್ ವಿಡಿಯೋ ಮಾಡಿರೋದು. ಏನಾದರೂ ಮಿಸ್ಟೇಕ್ ಆಗಿದ್ರೆ, ಮಿಸ್ ಮಾಡಿದರೆ ಬೈಕೊಂಬಿಡಿ. ಓಕೆನಾ? ಬಾಯ್. ಎಲ್ಲರೂ ತಿನ್ನಿ ಚೆನ್ನಾಗಿ, ಹೊಟ್ಟೆ ತುಂಬ ಆರೋಗ್ಯವಾಗಿರಿ.